ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ BN ಅವರಪೇಟೆ ಹೈಬ್ರಿಡ್ ನ್ಯೂಸ್ ಒಂದಿಗೆ ಎಂದಿನಂತೆ ವಿಶೇಷ ವಿನೂತನ ಕಾರ್ಯಕ್ರಮ ಜೊತೆ ನಾನು ಬರ್ತಾ ಇರ್ತೀನಿ. ನಿಮ್ಮೆಲ್ಲ ಗೊತ್ತಿರುವ ಹಾಗೆ ನಾಡಿನ ಎಲೆಮರೆಯ ಸಾಧಕರನ್ನ ಮುಖ್ಯವಾಹಿನಿಗೆ ಪರಿಚಯಿಸುವ ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೀನಿ. ಜನಪದ ಪರಂಪರೆಯಲ್ಲಿ ಡೊಳ್ಳು ಪ್ರಾಮುಖ್ಯತೆಯನ್ನು ಪಡೆದು ಮಂಗಳವಾದ್ಯವಾಗಿ ಗುರುತಿಸಿಕೊಂಡಿದೆ. ಕುಲದೇವ ಬೀರಪ್ಪನಿಂದ ಹಿಡಿದು ಇಂದಿಗೂ ಕೂಡ ಆ ಕಲಾ ಪರಂಪರೆ ಮುಂದುವರಿಸಿಕೊಂಡು ಬಂದಿದ್ದಾರೆ ವಿಜಯನಗರ ಜಿಲ್ಲೆಯ ಮಲಪಮ್ಮನಗುಡಿಯ ಕಾರಮಂಚಪ್ಪ ಕುಟುಂಬದವರು. ಕಾರಮಂಚಪ್ಪನವರು ಸುಮಾರು 85 ವರ್ಷ ಇಂದಿಗೂ ಕೂಡ ಅವರು ಡೊಳ್ಳನ್ನು ಹಾಕಿದ್ರೆ ಹುಡುಗನಂತೆ ಡೊಳ್ಳು ಬರೆಸ್ತಾರೆ. ಅವ್ರ ಇಡೀ ಕುಟುಂಬ ಈ ಡೊಳ್ಳು ತಯಾರಿಕೆಯಲ್ಲಿ ನಿರತರಾಗಿದೆ. ಅಷ್ಟೇ ಅಲ್ಲದೆ ಅವರ ಒಂದು ಧರ್ಮಪತ್ನಿ, ಮಕ್ಕಳು, ಮೊಮ್ಮಕ್ಕಳು ಕೂಡ ಈ ಕಲಾ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಡೊಳ್ಳು ತಯಾರಿಕೆ ಅಷ್ಟೇ ಅಲ್ಲದೆ ಸಾಕಷ್ಟು 40ಕ್ಕೂ ಹೆಚ್ಚು ವಾದ್ಯಗಳನ್ನು ತಯಾರಿಸ್ತಾರೆ. ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯ, ಹೊರ ವಿದೇಶಗಳಲ್ಲೂ ಕೂಡ ಈ ಡೊಳ್ಳು ಪರಂಪರೆಯನ್ನ, ಡೊಳ್ಳು ಕಲಾ ಪ್ರದರ್ಶನ ಮಾಡಿದ್ದಾರೆ. ಬನ್ನಿ ಅವರ ಯಶೋಗಾತಿ ತಿಳಿಸುವ ಪ್ರಯತ್ನ ನಾನು ಮಾಡ್ತಾನೆ. ನಮಸ್ಕಾರ, ನನ್ನ ಹೆಸರು ಕಾರಮಂಚಪ್ಪ. ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಗೌರ್ಮೆಂಟು ಎಲ್ಲ ನೀಡೈತಿ. ನಾನು ಭಾಳ ವರ್ಷಲಿದ್ದ ಮಾಡ್ಕೊಂತ ಬಂದು ನಮ್ಮ ತಾತನವರು ಇದು 4ನೇ ತಲೆಮಾರು ನಾನು ಮಾಡಿದ್ದು. ಇವಾಗ ಸತೆ ನನ್ನ ಮಕ್ಕಳು ಬೇರೆ ಊರಲ್ಲೆಲ್ಲ ತರಬೇತಿ ಕೊಟ್ಟು ಎಲ್ಲರಿಗೆ ಕಲಿಸೀನಿ. ಇವಾಗ ನನ್ನ ಮಕ್ಕಳು ಇದೇ ರೀತಿಯಾಗಿ ಮಾಡ್ಕೊಂಡು ಮುಂದುವರ್ಸ್ಯಾರ. ನಾನು ಈ ಡೊಳ್ಳನೆ ಬೀರಲಿಂಗೇಶ್ವರ ಅಂತ ನಂಬಿನಿ. ಇದರಿಂದ ನಾನು ತುತ್ತನ್ನ ಊಟ ಮಾಡೀನಿ. ಸರ್ಕಾರ ನಮಗೆ ಇದರಿಂದ ಸವಲತ್ತು ಕೊಡ್ತು. ಈ ರೀತಿಯಾಗಿ ನಮ್ಮ ಮುಂದೆ ನನಗೆ ಇದೇ ರೀತಿಯಾಗಿ ಕಾಪಾಡಬೇಕಂತ ಹೇಳಿ ನಿಮ್ಮಲ್ಲಿ ಹೆಸರು ಮಾಡ್ತೀನಿ. ವೀಕ್ಷಕರೇ ನಮಸ್ಕಾರ. ನೀವೇನು ಜನಪದ ವಾದ್ಯಗಳಲ್ಲಿ ಪ್ರಚಲಿತವಾಗಿ ಮತ್ತು ಇಂದಿಗೂ ಕೂಡ ಪ್ರಚಲಿತ ಇರತಕ್ಕಂಥ ಡೊಳ್ಳು ವಾದ್ಯವನ್ನು ನೋಡ್ತಾ ಇದ್ದೀರಿ. ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮತ್ತು ದೇವರ ಕಾರ್ಯಕ್ರಮಗಳಲ್ಲಿ ಡೊಳ್ಳು ವಾದ್ಯ ಪ್ರಮುಖವಾಗಿ ಇವತ್ತು ಪೂಜಿಸಲ್ಪಡುತ್ತದೆ. ಆ ನಿಟ್ಟಿನಲ್ಲಿ ಇವರು ಡೊಳ್ಳು ತಯಾರಿಕೆಯಲ್ಲಿ ನಿರತರಾಗಿರ್ತಕ್ಕಂಥ ನಮ್ಮ ಮಲಪಮ್ಮಗುಡಿಯ ಕಲಾವಿದ ಪ್ರಕಾಶ್ ಅವರ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಆ ಡೊಳ್ಳು ತಯಾರಿಕೆಯಲ್ಲಿ ಬೇಕಾಗಿರ್ತಂದ್ರೆ ಚರ್ಮವನ್ನು ಯಾವ ರೀತಿ ಹದ ಮಾಡ್ತಾರೆ, ಅದನ್ನ ಎಲ್ಲಿಂದ ತರ್ತಾರೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಭಾಳ ಖುಷಿ ಆಯ್ತು. ಇವತ್ತು ಇಂದಿಗೂ ಕೂಡ ಈ ಚರ್ಮ ವಾದ್ಯವನ್ನ ತಯಾರಿಸುವಲ್ಲಿ ನಿಪುಣರಾಗಿ ಆ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ. ಸರ್, ಈ ಚರ್ಮ ವಾದ್ಯ ಎಲ್ಲಿಂದ ತರ್ತೀರಿ, ಚರ್ಮವನ್ನು ಎಲ್ಲಿಂದ ತರ್ತೀರಿ, ಮತ್ತೆ ಹೇಗೆ ಹದ ಮಾಡ್ತೀರಿ, ಇದು ಯಾವ ರೀತಿ ಬಳಕೆ ಮಾಡ್ತೀರಿ ಇದನ್ನ ಅಂತ? ಸರ್, ಮೊದಲನೇದಾಗಿ ಚರ್ಮಗಳನ್ನ ಇಲ್ಲಿ ಹುಲಿಗಿ ದೇವಸ್ಥಾನದಲ್ಲಿ ಬೇಟೆ ಮಾಡ್ತಾರೆ ಸರ್, ಅಲ್ಲಿಂದ ತರ್ತೀವಿ. ಆಮೇಲೆ ಈ ಮಟನ್ ಶಾಪ್ ಅಲ್ಲಿಂದ ತರ್ತೀವ್ರಿ. ಫಸ್ಟ್ ತಂದಂತ ಚರ್ಮನ ಸೀಳ್ಬಿಟ್ಟು, ಎದೆ ಮೇಲೆ ಸೀಳ್ಬಿಟ್ಟು ಅದನ್ನ 3 ಇಂಚ್ ಒಂದು ಮಳೆ ಹೊಡಿತೀವಿ ಸರ್. ಈ ರೀತಿ ಮಳೆ ಹೊಡೆದು ಎಲ್ಲ ಇಂಚಿಗೆ ಈ ರೀತಿ ಇದ್ದಿದ್ದು ಕಟ್ ಮಾಡಿ ಹಿಂಗ್ ಮಾಡಿ ಅದನ್ನ ಮಳೆ ಹೊಡೆದು ಬಿಸಿಲಲ್ಲಿ ಒಣಗಿಸ್ತೀವಿ ಸರ್. ಒಂದಿನ ಹಿಂಗ್ ಒಣಗಿಸಿ, ಒಂದಿನ ಹಿಂಗ್ ಒಣಗಿಸ್ತೀವಿ ಸರ್. ಹಿಂಗ್ ಒಣಗಿಸಿದ ಮೇಲೆ ಏನಾಗ್ತದೆ ಅಂದ್ರೆ ಈ ರೀತಿ ಮತ್ತೆ ಇದನ್ನ ಎಲ್ಲ ಇದ್ರ ಮೇಲೆ ಕೂದಲ ಪಾಲಿಶ್ ಹೊಡಿತೀವಿ ಸರ್. ಪಾಲಿಶ್ ಹೊಡೆದ್ಮೇಲೆ ಈ ರೀತಿ ಆಗುತ್ತೆ. ಈ ರೀತಿ ಆಗಿರ್ತಕ್ಕಂತ ಚರ್ಮನ ಮತ್ತೆ ನೀರಲ್ಲಿ ನೆನೆಡುತ್ತೀವಿ ಸರ್. ಪ್ರೊಸೆಸ್ ಮುಂದೆ ಇದೆ, ತೋರಿಸ್ತೀನಿ ಸರ್. ಇದು ಅತಿ ಹೆಚ್ಚು ಯಾವ ಪ್ರಾಣಿಯ ಒಂದು ಚರ್ಮ ನೀವು ಬಳಸ್ತೀರಿ ಅಂತ? ಸರ್, ಇದು ಆಡಿಂದೊಂದು, ಓತಿಂದೊಂದು ಬಳಸ್ತೀವಿ ಸರ್. ಆಡಿಂದು ಎಡಗಡೆಗೆ ಬಳಸ್ತೀವಿ ಸರ್, ಓತಿಂದು ಬಲಗಡೆಗೆ ಬಳಸ್ತೀವಿ. ಇದನ್ನೇ ಬಳಸಬೇಕು ಅಂತ ಏನು ನಿಯಮ ಇದೆಯಾ ಅಥವಾ ಮೊದಲೇ ಮಾಡ್ಕೊಂಡು ಬಂದಿದ್ದಾರೆ ಹಿರಿಯರು? ಇಲ್ಲ ಸರ್, ಇದನ್ನೇ ಮಾಡ್ಬೇಕಂತ ನೇಮ ಏನಂದ್ರೆ ಇದು ಓತಿನ ಚರ್ಮ ದೇವರಿಗೆ ಕಡಿತಾರಲ್ಲ ಸರ್, ಮಾಡ್ತಾರಲ್ಲ. ಹಂಗಾಗಿ ಅದನ್ನ ಬಲಗಡೆಗೆ ಹಾಕಿದ್ರೆ ದಪ್ಪ ಇರ್ತೈತಿ, ತಡಿತೈತಿ ಎಂಬ ಒಂದು ಪದ್ಧತಿ ಇರೋದ್ರಿಂದ ಅದನ್ನೇ ಯೂಸ್ ಮಾಡಿ. ಸರ್, ಈಗ ಆಲ್ರೆಡಿ ಕೆಲವು ಕಡೆ ಎಲ್ಲ ಪ್ರಾಣಿ ಬಲಿಯನ್ನು ನಿಷೇಧ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅದನ್ನ ಬಳಸ್ತಾ ಇದೀರಿ. ಇದಕ್ಕೆ ಪ್ರೋತ್ಸಾಹ ಸಿಗುತ್ತಾ ಹೇಗೆ ಅಂತ? ಸಿಗ್ತದೆ ಸರ್. ಯಾಕಂದ್ರೆ ನಾವು ಮೂಲ ಪ್ರಾಣಿಗಳಂದ್ರೆ ಇದು ಆಡು ಓತಲ್ಲ ಸರ್, ಅದನ್ನ ನಾವು ಜನ ಎಲ್ಲ ಊಟ ಮಾಡ್ತಾರೆ, ತಿಂತಾರಲ್ಲ. ಹಂಗಾಗಿ ಅದ್ರ ಚರ್ಮನ ವೇಸ್ಟ್ ಆಗ್ಬಾರ್ದು ಅಂತೇಳಿ ನಾವು ಇದಕ್ಕೆ ಕಲೆಗೆ ಬಳಸ್ತೀವಿ ಸರ್. ಇದನ್ನ ಡೊಳ್ಳನ್ನ ದೇವರಾಗಿ ಪೂಜೆ ಮಾಡ್ತೀರಿ. ಇವತ್ತಿಗೂ ಕೂಡ ಕುಲದೇವರಾಗಿರ್ತಾರೆ ಬೀರಪ್ಪನ ಒಂದು ಪೂಜಿತವಾಗಿರ್ತಕ್ಕಂಥ ವಾದ್ಯ. ಸರ್, ಇದಕ್ಕೆ ಏನಾದ್ರೂ ನೀತಿ ನಿಯಮಗಳು ಇದನ್ನ ಹೀಗೆ ತಯಾರಿಸಬೇಕು ಅಥವಾ ಇದೇ ವಾರ ಮಾಡ್ಬೇಕು ಅಂತ? ಹೌದು ಸರ್, ಇದೆ ನಿಯಮ ನಿತ್ಯ ಇದೆ ಸರ್. ಇದಕ್ಕೆ ಪ್ರತಿಯೊಂದು ಏನೇ ಮಾಡಿದ್ರು ಕೂಡ ನಿಯಮ ನಿತ್ಯ ಅಂತ ಇದ್ದೇ ಇರುತ್ತೆ. ಬಟ್ ಏನಂದ್ರೆ ನಮ್ ಡೊಳ್ಳು ತಯಾರು ಮಾಡ್ಬೇಕಂದ್ರೆ ಇದನ್ನ ಕಟ್ಟೋ ದಿನ ಅಮಾವಾಸ್ಯೆ ಇಲ್ಲ ಹುಣ್ಣಿಮೆ ದಿನ ಮಾಡ್ತೀವಿ. ಯಾಕಂದ್ರೆ ಅದ್ರ ಹಿಂದಲ್ದು ಏನಂದ್ರೆ ಪ್ರೋಸೆಸ್ ಇದು ವಾಸನೆ ಬಹಳ ಇರ್ತೈತಿ. ಹುಣ್ಣಿಮೆ ಅಮಾವಾಸ್ಯೆ ದಿನ ಏನಂದ್ರೆ ಒಪ್ಪತ್ತಿರ್ತಾರೆ, ಅವತ್ತ ಊಟ ಮಾಡ್ಲಿದ್ರು ಕೂಡ ನಡೆದೋಗುತ್ತೆ. ಅದು ಒಂದು ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡು ಆಗ್ತವೆ. ಹಂಗಾಗಿ ಏನ್ ಮಾಡ್ತಾರೆ, ಅವತ್ತಿನ ದಿನ ಮಾಡ್ಕೊಳ್ತೀವಿ. ಮಾಡಿದಂತ ಚರ್ಮನ ಈ ರೀತಿ ನೀರಲ್ಲಿ ನೆನೆಡ್ತೀವಿ. ನೆನೆಟ್ರೆ ಏನಾಗ್ತದೆ ಅಂದ್ರೆ ಇದು ಬಟ್ಟೆ ತರ ಆಗ್ತದೆ ನೋಡಿ, ಎಷ್ಟು ಬಟ್ಟೆ ತರ ಆಗ್ತದೆ. ಅಷ್ಟು ಪದರ ಇರೋದೊಂದು ದೊಡ್ಡ ಇದ್ರನ್ನ ಈ ತರ ಬಟ್ಟೆ ತರ ಮಾಡಿ ಕೆಲವೊಂದ್ ಕಡೆ ನಾದನು ಕೂಡ ಸ್ಮೂತ್ ಆಗಿ ಬರುತ್ತೆ ಅಂತ. ಹೌದು. ಇವಾಗ ಇದನ್ನೆಲ್ಲ ನೆನೆ ಇಟ್ಟ ಮೇಲೆ ಸರ್ ಮತ್ತೆಷ್ಟು ಸಮಯ ತಗೊಳ್ತಾ ಇದು ಅಂತ? ಇದು ನಿಮಗೆ ಒಂದು
1-1.5 ತಾಸಲ್ಲಿ ನಿಮಗೆ ಡೊಳ್ಳು ರೆಡಿ ಆಗ್ತದೆ ಸರ್. ಈಗ ಇದಕ್ಕೆಲ್ಲ ಪ್ರೋಸೆಸ್ ಇದೆ. ಬಿದಿರಿಂದು ಕಡಗ ಕಟ್ಟಿ ಅದಕ್ಕೆ ಜೀವಾಳ ಕಟ್ಟಿ ಬಾಯಿಂದ ಇರಿಸೋದು. ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ಅದನ್ನೇ ತೋರಿಸ್ತೀನಿ ಸರ್. ಇವಾಗ ರೆಡಿ ಆಯ್ತು ಅಂತ ಹದ ಹೇಗೆ ಗೊತ್ತಾಗುತ್ತೆ ನಿಮಗೆ? ಇದು ಮುಟ್ಟಿದ ತಕ್ಷಣ ಈ ರೀತಿ ಮೆತ್ತಗಾಗಿ ನೋಡ್ರಿ ಬಟ್ಟೆ ತರ ಅಂತ ದೊಡ್ಡ ಚರ್ಮನ ಈ ರೀತಿ ಕಾಣುತ್ತೆ. ದಿನ್ನೆಯನ್ನ ಈಗಾಗಲೇ ಪಾಲಿಶ್ ಮಾಡಿ ಅದನ್ನ ಹದವಾಗಿ ಚರ್ಮವನ್ನು ನೆನೆಸಿದ್ದಾರೆ. ಇವತ್ತು ಅದನ್ನ ಹೇಗೆ ಬಿಗಿಬೇಕು, ಅದನ್ನ ಯಾವ ರೀತಿ ಡೊಳ್ಳ ತಯಾರಿಸೋದ ಮುಂದಿನ ಪ್ರೊಸೆಸ್ ನೋಡೋಣ. ಮತ್ತೆ ಈಗ ಅವ್ರ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ, ಡೊಳ್ಳು ತಯಾರಿಸೋದು ಪ್ರಕ್ರಿಯೆ. ಮುಚ್ಚಳ ತಾಮಂದಿಯ ಸರ್, ಇದು ಡೊಳ್ಳಿನ ಬಾಯಿ ಅಳ್ತಿಯ ಬಿದಿರಿನ ಕಡಗ ಅಂತೀವಿ ಸರ್. ಇದನ್ನ ಈ ಚರ್ಮದೊಳಗೆ ಇಡ್ತೀವಿ. ಚರ್ಮದೊಳಗೆ ಇಟ್ಟು ಏನಾಗ್ತದೆ ಅಂದ್ರೆ ಇದನ್ನ ಈ ತರ ಮುಚ್ತೀವಿ. ಮುಚ್ಚಿದ ಮೇಲೆ ಏನಾಗ್ತದೆ ಅಂದ್ರೆ ಇದು ಜೀವಾಳ ಅಂತೀವಿ ಇದಕ್ಕೆ. ಸರಿ ಅನ್ಕೊಳ್ಳಿ, ಇದು ಜೀವಾಳ ಸಣ್ಣದು. ಇದನ್ನ ಇದ್ರೊಳಗೆ ಇಟ್ಟು ಬಾಯಿಂದ ತಿರುತ್ತೀವಿ. ಅದನ್ನ ಪ್ರೋಸೆಸ್ ಇವಾಗ ನಾನು ನಿಮಗೆ ತೋರಿಸ್ತೇನೆ. ಕಟ್ಟೆಗೆ ಅದನ್ನ ಅದಿರ್ಲಿ ಮುಂದೆ ಕರ್ಲ. ಇದನ್ನ ಬಾಯಿಲಿಂದನೇ ಯಾಕೆ ಇದು ಮಾಡ್ತೀವಿ ಅಂದ್ರೆ ಇದು ಮೆತ್ತಗಿರ್ತದೆ ಸರ್. ನೀರಿನಾಗ ನೆಂದಿರ್ತೈತೆಲ್ಲ ಮೆತ್ತಗಿರ್ತೈತೆ. ಕೆಬ್ಬಣ ಸಾಮಾನ ಇಲ್ಲ ಪಕ್ಕಡಿಂದ ಮಾಡಿದ್ರೆ ಅದಕ್ಕೆ ನೆಟ್ಟು ತೂತ್ ಬಿದ್ದು ಬಿಡ್ತೈತೆ ಸರ್. ಅದಕ್ಕೋಸ್ಕರ ಏನಾಗ್ತದೆ ಅಂದ್ರೆ ಆ ಜೀವಳನ್ನ ಇಲ್ಲಿ ಸುರಿಸಿದ್ದು ಹಿಂದೆ ಕೆಳ್ಕೊಂತೀವಿ. ಆ ಬಾಯಿಂದ ಪ್ರಕ್ರಿಯೆ ಅಷ್ಟು ಟೈಟ್ ಆಗಿ ನಾದ ಚೆನ್ನಾಗಿ ಬರ್ತದೆ. ಹೌನ್ ಸರ್. ಈಗ ಇದು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಸರ್, ಹಲ್ಲು ಜುಮ್ ಅಂತದ್ರಿ. ಆ ಕಟ್ಟಿಗೆ ಕಡ್ದಾಗ ಆ ಜುಮ್ ಅನ್ನೋದಕ್ಕೆ ಏನಾಗ್ತದೆ ಅಂದ್ರೆ ಹಲ್ಲು ದಿನ 3-4 ಕಡಿಯೋದ್ರಿಂದ ಪ್ರಕ್ರಿಯೆ ಇದೇ ದಿನ ನಡೆಯೋದ್ರಿಂದ ಹಲ್ಲು ಮುರಿದೋಗಿದೆ ಸರ್ ತಮ್ಮಂದು. ಈಗ ನಾನ್ ಮಾಡ್ತಾ ಇದೀನಿ ನೋಡ್ರಿ. ಅಪ್ಪ ಆಗಿಂದ ತಮ್ಮ ಮಾಡ್ತಿದ್ರು, ತಮ್ಮ ಆಗಿಂದ ನಾನ್ ಮಾಡ್ತಾ ಇದ್ದೀನಿ. ಇದು ಪಡ್ಗ, ಒಳಗಿನ ಪಡ್ಗ. ಒಂದ್ ಸೈಡ್ ಆಲ್ರೆಡಿ ಕಟ್ಟಿದೀನಿ. ಯಾಕಂದ್ರೆ ಎಟ್ ಎ ಟೈಮ್ ಆಗಿ 2 ಒಂದೇ ಸಲ ಕಟ್ಟಕ್ ಬರಲ್ಲ. ಏನ್ ಮಾಡ್ತೀವಿ, ಒಂದು ಕಟ್ಟಿದ ಮೇಲೆ ನಂತರ ಇದನ್ನ ಕಟ್ತೀವಿ. ಈ ಕಟ್ಟಿ ಇದನ್ನ ಹಗ್ಗ ಪೊಣಿಸಿದ್ರೆ ನಿಮಗೆ ತಯಾರಾದ ಡೊಳ್ಳು ರೆಡಿ ಸಿಗ್ತದೆ. ಬಿಗಿ ಮಾಡೋದಂದ್ರೆ ಹಗ್ಗ ಈ ಮಣಿಗಳು ಏನಿರ್ತಾವಲ್ರಿ 9 ಕಣ್ಣು ಹಾಕಿ ಡಬಣದಿಂದ ತೂರಿಸಿ ಎಲ್ಲ ಇದನ್ನ ವೇಸ್ಟ್ ಕೊಯ್ತೀವ್ರಿ. ಅದು ಕೊಯ್ದ ಮೇಲೆ ಇದು ಆ ಡೊಳ್ಳು ರೆಡಿ ಆಗ್ತದೆ. ಹೌದು ಹೌದು ಹೌದು. ಎಷ್ಟೆಷ್ಟು ಮಣಿ ಹಾಕ್ತಿವಿ, ಎಷ್ಟೆಷ್ಟು ಕಣ್ಣು ಹಾಕ್ತಿವಿ, ಅಷ್ಟು ಟೈಟ್ ಆದಂಗೆಲ್ಲ ನಿಮಗೆ ನಾದ ಚೆನ್ನಾಗಿ ಬರ್ತದೆ. 9 ಕಣ್ಣು ಹಾಕಿ ರೆಡಿ ಮಾಡಿ ಈ ರೀತಿ ಅಡ್ಮಣೆ ಹಾಕಿದ ಮೇಲೆ ಈ ರೀತಿ ಡೊಳ್ಳು ರೆಡಿ ಆಗ್ತೈತೆ ನೋಡ್ರಿ. ಇದು ಬಲ, ಇದು ಎಡ. ಈಗ ನೋಡ್ರಿ ನಿಮಗೆ ಸೌಂಡ್ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇದನ್ನ ಈ ರೀತಿ ಇಟ್ಟು ಭಂಡಾರ ಹಚ್ಚಿ ತಗೊಂಡೋದವರು ಉಲ್ಪಿ ಕೊಡ್ತಾರ. ಉಲ್ಪಿ ಸಾಮಾನು ತಗೊಂಬಂದು ಪೂಜೆ ಮಾಡಿ, ದೇವ್ರೇ ನನ್ನ ಕ್ಷಮಿಸ್ಬಿಡಪ್ಪ, ನಿನ್ನ ಕಾಲಲ್ಲಿ ಒದ್ದಿನಿ, ಅವ್ರ ಮನೆತನಕ್ಕೆ ಒಳ್ಳೇದ್ ಮಾಡು, ನನ್ನ ಮನೆಗೆ ಒಳ್ಳೇದ್ ಮಾಡು ಅಂತೇಳಿ ಪೂಜೆ ಮಾಡಿ ಅವ್ರಿಗೆ ಕೊಡ್ತೀವಿ ಸರ್. ವರ್ಷಕ್ಕೆ ಒಂದು 30 ಡೋಳು ಮಾಡ್ತೀವಿ ಸರ್. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾವ, ಬಿಸಿಲುಗಾಲದಲ್ಲಿ ಸ್ವಲ್ಪ ಚರ್ಮ ಚೆನ್ನಾಗಿ ಸಿಗ್ತಾವಲ್ಲ, ಅವಾಗ ಒಂದು 25-30 ಡೋಳು ಸೇಲ್ ಮಾಡ್ತೀವಿ. ಜೋಡಿಸ್ತಾರೆ ಸರ್. ಮನೆ ಕುಟುಂಬ ಜೋಡಿಸಿಲ್ಲ ಅಂದ್ರೆ ನಂದು ಎಲ್ಲ ಕೆಲಸ ಕಾರ್ಯ ನಿಂತೋಗ್ಬಿಡುತ್ತೆ ಸರ್. ಪ್ರತಿ ಒಂದು ಹುಡುಗನೂ ನನಗೆ ಸಪೋರ್ಟಿಗೆ ಬಂದು ಮಾಡೋದ್ರಿಂದಾನೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಸರ್. ಚರ್ಮ ಹದ ಮಾಡಿಕೊಡೋರು ಬೇರೆ, ಕೂದಲ ತೆಗಿಯೋರು ಬೇರೆ, ನೆನ್ಸೋರೇ ಬೇರೆ, ಮಣಿ ಹಾಕೋರೇ ಬೇರೆ, ಹಂಗೆ ಎಲ್ಲ ನನ್ನ ಕುಟುಂಬ ಸಮೇತವಾಗಿ ಕೈ ಜೋಡಿಸಿದ್ರೇನೆ ಡೊಳ್ಳು ರೆಡಿ ಆಗೋದು ಖಂಡಿತ. ಮುಂದಿನ ದಿನಮಾನಗಳಲ್ಲೂ ಕೂಡ ಒಂದು ಡೊಳ್ಳು ತಯಾರಿಕೆ ಕೇಂದ್ರ ಮಾಡಬೇಕು ಅನ್ಕೊಂಡು ಆಸೆ ಇದೆ. ಸರ್ಕಾರ ತಮ್ಗೆ ಯಾವ ರೀತಿ ಸಹಕಾರ ನೀಡಬೇಕು ಸರ್? ನನ್ನ ಮನಸ್ಸಲ್ಲಿ ಅದು ಕೂಡ ಇದೆ ಸರ್. ಬೇಸಿಗೆ ಶಿಬಿರ ಮಾಡ್ಬೇಕಂತ ಇದೆ, ಮತ್ತೆ ಡೊಳ್ಳು ತರಬೇತಿ ಕೇಂದ್ರ ಮಾಡ್ಬೇಕಂತ ಇದೀವಿ ಸರ್. ಸರ್ಕಾರ ಈ ನಿಟ್ಟಿನೊಳಗೆ ನನಗೆ ಸಹಾಯ ಮಾಡಿದ್ರೆ, ಧನ ಸಹಾಯ ಮಾಡಿದ್ರೆ ನಾನು ಇನ್ನ ಪ್ರತಿಯೊಬ್ಬರಿಗೂ ಕಲಿಸೋ ಪ್ರಯತ್ನ ಮಾಡ್ತೀನಿ ಸರ್. ಪ್ರಕಾಶ್ ಸರ್, ತಾವು ಡೊಳ್ಳು ತಯಾರಿಕೆ ಅಷ್ಟೇ ಅಲ್ಲದೆ ಕಲಾವಿದರು ಕೂಡ ಹೌದು. ಸಾಕಷ್ಟು ಕಡೆ ಕಾರ್ಯಕ್ರಮ ಕೂಡ ಕೊಟ್ಟಿದ್ದೀವಿ. ಕಾರ್ಯಕ್ರಮವನ್ನು ಸಾಕಷ್ಟು ಜನರು ನೋಡ್ತಾ ಇರ್ತಾರೆ, ಅಧಿಕಾರಿಗಳು ಕೂಡ ನೋಡ್ತಾ ಇರ್ತಾರೆ. ಅವ್ರಿಗೆ ಏನ್ ಮನವಿ ಮಾಡ್ಕೊಡ್ತೀರಿ, ಮತ್ತೆ ತಮ್ಮ ಸಂಪರ್ಕ ತಿಳಿಸೋದಾದ್ರೆ? ನನ್ನ ಸಂಪರ್ಕ ತಿಳಿಸೋದೇನಿಲ್ಲ ಸರ್. ನನ್ನ ಕಲೆ ಉಳಿಬೇಕಂತಾನೆ ನಾನು ಮಾಡ್ತಾ ಇದ್ದೀನಿ. ನನ್ನ ಮುಖಾಂತರ ನನ್ನ ಮಕ್ಕಳು ಮುಖಾಂತರ ಇದೇ ಹಿಂಗ ಕುಟುಂಬ ಸಮೇತವಾಗ್ಲು ಹೋಗ್ಲಂತ. ಆಮೇಲೆ ಬೇರೆ ಯಾರಾದ್ರೂ ಇದನ್ನ ಕಲಿಬೇಕಂತ ಇಚ್ಛಿಸಿದ್ರೆ ನನ್ನ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ರಿ. ಈ ಕಲೆ ಉಳಿಲ್ಲ ಅಂತೇಳಿ ನಾನು ಇದನ್ನ ಪಣ ತೊಟ್ಟಿದ್ದೀನಿ.
ಅದೇ ರೀತಿ ನಾನು ನಡ್ಕೊಂತೀನಿ. ಡಮರುಗಳಿಂದ ಹಿಡಿದು 50 ಇಂಚಿನ ನಗಾರಿ ತಕನ ನಾನು ರೆಡಿ ಮಾಡ್ತೀನಿ. ಇಷ್ಟು ದೊಡ್ಡ ವಾದ್ಯನೂ ರೆಡಿ ಮಾಡ್ತೀನಿ. ಅದರಲ್ಲಿ ಪದವಿ ಪಡೆದಂತವ್ರು ಯಾಕೆ ಈ ಕಾರ್ಯ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ? ಇದು ನನ್ನ ತಂದೆ ಆಸೆ. ನಾನು ಓದಿದ್ರು ಕೂಡ ನನ್ನ ತಂದೆಯನ್ನ ಬಿಡಬಾರ್ದಂತ. ಈಗ ಯಾರನ್ನಾದ್ರೂ ಸಂಪಾದಿಸ್ಕೋಬಹುದು, ಆದರೆ ತಂದೆ ತಾಯಿನ ಸಂಪಾದಿಸ್ಕೊಳ್ಳೋದು ಬಹಳ ವಿರಳ. ಅದಕ್ಕೋಸ್ಕರ ನಾನು ನಮ್ಮ ತಂದೆನೇ ಆಯ್ಕೆ ಮಾಡ್ಕೊಂಡು ನಾನು ನಮ್ಮ ತಂದೆ ಫೀಲ್ಡ್ಗೆ ಇಳಿದಿದ್ದೀನಿ. ಇವತ್ತು ಡೊಳ್ಳು ಕುಣಿತ ಅಂತಂದ್ರೆ ಅದರದೇ ಆದಂತ ಗೊತ್ತಿರುತ್ತೆ, ಅದರದೇ ಆದಂತ ಒಂದು ತುಂಬಾ ಗಂಡು ಕಲೆ ಅಂತ ಹೇಳ್ತಾರೆ. ಜನಪದ ಕಲೆಯಲ್ಲೇ ಗಂಡು ಕಲೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡುವಂತ ಕಲೆ ಅಂದ್ರೆ ಡೊಳ್ಳು ಕಲೆ. ಆ ನಿಟ್ಟಿನಲ್ಲಿ ತಾವು ಯಾವ ಭಾಗದಲ್ಲಿ ಕಾರ್ಯಕ್ರಮ ಹಿಡಿದಿರಿ ಅಂತ? ನಾನು ಇಡೀ ನಮ್ಮ ದೇಶದಾದ್ಯಂತ ಎಲ್ಲ ತಿರುಗಿದ್ದೀನಿ ಸರ್. ಒಂದು ರಾಜ್ಯನೂ ಬಿಟ್ಟಿಲ್ಲ. ಎಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ನಾನು ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಇಡೀ ದೇಶನೇ ಸುತ್ತಿದ್ದೀನಿ. ಎಷ್ಟು ಕಾರ್ಯಕ್ರಮ ಆಗ್ಯಾವ ಅಂತ ನನಗೆ ನೆನಪಿಲ್ಲ. ಅದು ಕನಿಷ್ಠ ನನಗೆ ತಿಳಿದ ಮಟ್ಟಿಗೆ ಒಂದು 6,000ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಿನ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ದಾಖಲೆಗಳ ಪ್ರಕಾರ ಜಾಸ್ತಿ ಇದಾವೆ. ತಂದೆಯವ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ತಂದೆಯವರು ನನಗೆ ತಂದೆ ಸಹಕ್ಕಿಂತ ಗುರು ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಬಟ್ ಅವರೇ ನನಗೆಲ್ಲ ಕಲಿಸಿರೋದು. ಇವತ್ತು ಚರ್ಮವಾದ್ಯದ ಬಳಕೆ ಕಡಿಮೆ ಆಗ್ತಾ ಇದೆ. ಎಲ್ಲವೂ ಕೂಡ ಪ್ಲಾಸ್ಟಿಕ್ ಮತ್ತು ಫೈಬರ್ ಬಂದಿದ್ದಾರೆ ಎಲ್ಲಾ ಕಲಾವಿದರು ಕೂಡ. ಯಾಕಂದ್ರೆ ಇವತ್ತು ಚರ್ಮವಾದ್ಯ ಡೊಳ್ಳು ಅಂತಂದ್ರೆ ತುಂಬಾ ವೇಟ್ ಇರುತ್ತೆ, ಅದನ್ನ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಅನ್ನುವಂಥದ್ದು ಕೂಡ ಮಾತು ಕೇಳಿ ಬರ್ತಾ ಇದೆ. ಆ ನಿಟ್ಟಲ್ಲೂ ಕೂಡ ಈ ಕಲೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಚರ್ಮವಾದ್ಯಕ್ಕೆ ಪೈಪೋಟಿ ಅಂದ್ರೆ ಪ್ಲಾಸ್ಟಿಕ್. ಈಗೆಲ್ಲ ಪ್ಲಾಸ್ಟಿಕ್ ಬಂದಿರೋದ್ರಿಂದ ಚರ್ಮ, ಯಾಕಂದ್ರೆ ಅದು ಕಷ್ಟದ ಕೆಲಸ. ಚರ್ಮ ಅಂದ್ರೆ ಪ್ಲಾಸ್ಟಿಕ್ ಅಂದ್ರೆ ಈಸಿ ಆಗಿಬಿಡುತ್ತೆ. ಬಟ್ 2ರಿಂದ 3 ನಿಮಿಷದಲ್ಲಿ ಪ್ಲಾಸ್ಟಿಕ್ ಹಾಕೊಂಡು ತಿರುಕೋಬಹುದು. ಬಟ್ ಇದು ಚರ್ಮವಾದ್ಯ ಹಂಗಲ್ಲ. ಒಂದು ವಾರ ಎಂತ ನಾವು ಚೆನ್ನಾಗಿ ರೆಡಿ ಮಾಡ್ಕೊಳ್ತೀವಿ ಅಂದ್ರೆ ಒಂದು ವಾರ ಕಟ್ಲಿಕ್ಕೆ ಬೇಕಾಗ್ತದೆ ಚರ್ಮ. ಹಾಗಾಗಿ ಇದನ್ನ ಇಷ್ಟಪಡದೆ ಪ್ಲಾಸ್ಟಿಕ್ ಜನ ಇಷ್ಟಪಡ್ತಾರೆ. ಮೇಲತ್ತಾಗಿ ಈಗೆಲ್ಲರೂ ಮತ್ತೆ ಅದನ್ನ ಹಳೇದನ್ನ ಸಂಪ್ರದಾಯ ಉಳಿಸ್ಬೇಕಂತ ಚರ್ಮಕ್ಕೆ ಮತ್ತೆ ಒಲ್ತಾ ಇದ್ದಾರೆ. ನನ್ನ ಕುಟುಂಬ ಅಂದ್ರೆ ನನ್ನ ತಮ್ಮನ ಹೆಂಡತಿ, ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ತಮ್ಮನ ಮಕ್ಕಳು, ಇಡೀ ನನ್ನ ಕುಟುಂಬನೇ ಇದಕ್ಕೆ ಸಹಕಾರ ಮಾಡ್ತಾರೆ ಸರ್. ಇವತ್ತು ತಂದೆಯವರು ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇವತ್ತು ಕೂಡ ಈ ಒಂದು ಕಲೆಯನ್ನ, ಡೊಳ್ಳು ಕಲೆಯನ್ನ ಪ್ರದರ್ಶನ ಮಾಡ್ತಾರೆ, ಜೊತೆಗೆ ಹಾಡುಗಳನ್ನು ಕೂಡ ಹಾಡ್ತಾರಂತೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ನಮ್ಮ ತಂದೆ 76 ವರ್ಷ ಆದ್ರೂ ಕೂಡ ಡೊಳ್ಳು ಹಾಕೊಂಡ್ರೆ ಹುಡುಗನ್ ತರ ಕಾಣ್ತಾರೆ. ಯಾಕಂದ್ರೆ ಅದು ಮೈಗೂಡ್ಬಿಟ್ಟಿದೆ ನಮ್ಮಪ್ಪಗೆ. ಡೊಳ್ಳು ಅಂದ ತಕ್ಷಣ ಅದೊಂಥರ ಮನುಷ್ಯ ಹುಡುಗ ಆಗ್ಬಿಡ್ತಾನೆ. ನೀವು ತಯಾರಿಸಿದ ಡೊಳ್ಳು ಯಾವ ಕಡೆ ಎಲ್ಲ ಮಾರಾಟ ಆಗ್ತಾ ಇದೆ? ಇಡೀ ದೇಶಾದ್ಯಂತ ಕೊಟ್ಟಿದ್ದೀನಿ ಸರ್. ಮತ್ತೆ ದೇಶ ಬಿಟ್ಟು ಹೊರದೇಶಕ್ಕೆ ಕೂಡ ನನ್ನ ಡೊಳ್ಳು ಮತ್ತೆ ನನ್ನ ಚರ್ಮವಾದ್ಯಗಳು ಹೋಗಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ವಿಜಯನಗರಕ್ಕೆ ತುಂಬಾ ಹತ್ರ ಇದ್ದೀರಿ. ವಿಜಯನಗರ ಸಾಮ್ರಾಜ್ಯವನ್ನು ಹೊಂದಿಕೊಂಡಿರತಕ್ಕಂಥ ಮಲ್ಪನಗುಡಿಯಲ್ಲಿ ತಮ್ಮ ಕುಟುಂಬ ವಾಸವಿದೆ. ಯಾರಾದ್ರೂ ವಿದೇಶಿಗರು ಬಂದು ತಮ್ಮ ವಾದ್ಯ ನುಡಿಸುವಂತದ್ದು ಹೇಗೆ ಅಂತ? ತುಂಬಾ ಜನ ಇದ್ದಾರೆ ಸರ್. ನನ್ನ ಐಟಮ್ ತಗೊಂಡಿದ್ದಾರೆ ಕೂಡ, ನನ್ನ ಮಾತಾಡಿಸಿದಾರೆ ಕೂಡ, ನನ್ನ ಮನೆಗೆ ಬಂದಿದ್ದಾರೆ ಕೂಡ. ಆಮೇಲೆ ನನಗೆ ಇವಾಗ ಒಂದು ವಾರದ ಮುಂಚೆ US ಇಂದ ಒಂದು ಫೋನ್ ಬಂದಿದೆ. ಬಟ್ ನನಗೆ ಡೊಳ್ಳು ಕಳ್ಸಕ್ಕೆ ಅಷ್ಟು ದೂರ ಅವರು ಕರೆಯಕ್ಕೆ ಆಗ್ಲದಕ್ಕೋಸ್ಕರ ನನ್ನ ಡೊಳ್ಳನ್ನ ನಾನು ಅಲ್ಲಿಗೆ ಕಳಿಸ್ತಾ ಇದ್ದೀನಿ ಸರ್. ನಿಮ್ಮ ಜೊತೆಗೆ ನಿಮ್ಮ ಮಕ್ಕಳು ಕೂಡ ಬರ್ತಾರಾ ಹೇಗೆ ಅಂತ? ನನ್ನ ಮಕ್ಕಳದು ಒಂದು ತಂಡ ಇದೆ ಸರ್. ನನ್ನ ತಂಡ ಅಲ್ಲದೆ ನನ್ನ ಮಕ್ಕಳದು ಕೂಡ ಇದೆ. ಅವರೆಲ್ಲ ಅಂಡಮಾನ್ ಎಲ್ಲ ಹೋಗಿ ಬಂದಿದ್ದಾರೆ. ಆಮೇಲೆ ಅದನ್ನ ಇವಳು ನಡೆಸ್ಕೊಂಡು ಹೋಗ್ತಿದ್ದಾಳೆ ಸರ್. ಈಗ ಇವಳಕಿನ್ನ ದೊಡ್ಡವಳೊಬ್ಳು ಮೆಡಿಕಲ್ ಮಾಡ್ತಾ ಇದ್ದಾಳೆ ಸರ್. ಅದಕ್ಕೋಸ್ಕರ ಅವಳು ದೂರ ಆಗ್ತದೆ ಅಂತೋಸ್ಕರ ಅವಳು ಬಿಟ್ಟು ಇವಳು ನಡೆಸ್ತಾ ಇದ್ದಾಳೆ ಸರ್ ಸಣ್ಣ ಮಕ್ಕಳು ತಂಡ. ಸಾಕಷ್ಟು ಜನ ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ನಾವು ಕೂಡ ಪ್ರಕಾಶ್ ಅವರ ತಗೊಳ್ಬೇಕು ಅಂತ ಸಂಪರ್ಕ ಮಾಡೋದು ಹೇಗೆ ಅಂತ? ನಂದು ಫೋನ್ ನಂಬರ್ ಇದೆ ಸರ್. ನಾವು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮಲ್ಪನಗುಡಿ ಗ್ರಾಮದವರು. ಮೂಲತಃ ಹಂಪಿ ಪಕ್ಕನೇ ಇದೆ ನಮ್ಮ ಊರು. ನಂದು ಮೊಬೈಲ್ ನಂಬರ್ ಇದೆ. ನಿಮಗೆ ರಿಪೇರಿ ಮಾಡಿಸ್ಬೇಕಂದ್ರೆ, ಹೊಸದೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ನನ್ನ ನಂಬರ್ ಹೇಳ್ತೀನಿ, ನೀವು ನಂಬರ್ ತಗೊಳ್ಳಿ. 9845888939 ನನ್ನ ನಂಬರ್ ಇದೆ. ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನು ಬೇಕೋ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಸರ್, ಇವಾಗ ಡೊಳ್ಳಿನ ಜೊತೆ ಮತ್ತೆ ಯಾವ ಪರಿಕರಗಳನ್ನ ನೀವು ತಯಾರಿಸ್ತೀರಿ, ಮತ್ತೆ ಸಮಯ ತಗೊಳ್ತೀರಿ ಅಂತ ತಯಾರು ಮಾಡ್ಕೊಳ್ಳೋಕೆ? ಸರ್, ಸಮಯದ್ದು ಸ್ವಲ್ಪ ನಾನು ನಿಖರವಾಗಿ ಹೇಳಕ್ ಆಗೋದಿಲ್ಲ ಸರ್. ಯಾಕಂದ್ರೆ ಒಂದಿನ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಯಾಕಂದ್ರೆ ನಾನು ಚರ್ಮದ ಕೆಲಸ ಒಂದು, ಆಮೇಲೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಒಂದು, ಆಮೇಲೆ ಚರ್ಮ ಇವತ್ತೇ ಸಿಗ್ತೈತಿ, ಇದಕ್ಕೆ ಹಾಕ್ಬೇಕು ಅಂತೇಳಿ ಗೊತ್ತಾಗಲ್ಲ. ಹಂಗಾಗಿ ಒಂದಿನ ಹೆಚ್ಚು ಕಮ್ಮಿ ಆ ಕಲಾ ಪ್ರಕಾರದ ವಾದ್ಯಗಳನ್ನು ನಾವು ಮಾಡಿಕೊಡ್ತೀವಿ. ಮೇಲತ್ತಾಗಿ ನಾನು 40 ಬಗೆಯ ಚರ್ಮ ವಾದ್ಯಗಳನ್ನು ಮಾಡ್ತೀನಿ ಸರ್. ಒಂದು ನಗಾರಿ, ಡೊಳ್ಳು, ತಬಲಾ, ದಿಮ್ಮಡಿ, ಡಗ್ಗ, ಡೋಲಕ್, ಈ ತರ ಜಂಬೆ, ಈ ತರ ಹೇಳ್ತಾ ಹೋದ್ರೆ 40 ಐಟಮ್ ಆಗ್ತಾವ ಸರ್. ಅಷ್ಟ ಅಲ್ಲದೆ ಕೂಡ ಕಂಬಳಿಯನ್ನು ಕೂಡ ತಾವು ಮಾಡ್ತಾ ಇದ್ರ ಜೊತೆಗೆ, ಯಾಕಂದ್ರೆ ಇವತ್ತು ಡೊಳ್ಳಿಗೆ ಬೇಕಾಗಿರೋದು ಕಂಬಳಿ ಹಾಕೊಂಡೆ ಡೊಳ್ಳು ಬಾರಿಸಬೇಕು ಪರಂಪರೆ ಮತ್ತು ಹಿನ್ನೆಲೆ ಕೂಡ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ? ಇದು ನಮ್ಮ ತಾಯಿ ಸರ್. ಇದೆಲ್ಲ ನಮ್ಮ ಅಪ್ಪಂದು ಚರ್ಮವಾದ್ಯಗಳು. ನಮ್ಮ ತಾಯಿದು ಕಂಬಳಿ ಕಸೂತಿ ಮಾಡ್ತಾರೆ. ಅಂದ್ರೆ ನಮ್ಮ ಅಜ್ಜಿಯರ ಮನೆಗಿಂದ ಅದು ಬಳುವಳಿಯಾಗಿ ಬಂದಿದೆ ಸರ್.
ಹಾಗಾಗಿ ನಮ್ಮ ಅಪ್ಪಂದು ಆಮೇಲೆ ನಮ್ಮ ಅಮ್ಮಂದು ನಾವಿಬ್ಬರು ಸೇರಿ ಅವ್ರಿಬ್ಬರದು ಇದು ಮಾಡ್ಕೊಂತ ಬಂದಿವಿ ಸರ್. ಹಂಗೆ ಕಂಬಳಿಯಲ್ಲಿ ಭಾಳ ಐಟಮ್, ಒಂದು 30 ಐಟಮ್ ತಯಾರು ಮಾಡ್ತೀವಿ ಸರ್ ನಾವು. ಇವತ್ತು ಕಲಾ ಪರಂಪರೆ ಇರ್ಬೋದು, ಚರ್ಮವಾದ್ಯಗಳು ಮರೆಯಾಗ್ತಾ ಇದೆ, ಅವ್ರು ಉಳಿಸುವಂತ ನಿಟ್ಟಿನಲ್ಲಿ ತಾವು ಕಾರ್ಯನಿರ್ವಹಿಸ್ತಾ ಇದೆ. ಸರ್ಕಾರ ಗುರುತಿಸುವ ಪ್ರಯತ್ನ ಮಾಡಿದ್ದೇನೆ ಹೇಗೆ ಅಂತ? ಇಲ್ಲ ಸರ್, ಸರ್ಕಾರ ಯಾವುದು ನಮಗೆ ಸಹಾಯ ಮಾಡಿಲ್ಲ. ಬಟ್ ಏನಂದ್ರೆ ನಮ್ಮ ಅಪ್ಪಾಜಿಗೆ ರಾಜ್ಯೋತ್ಸವ ಬಂದೈತಲ್ಲ, ಅದೇ ಒಂದು ನಮಗೆ ಖುಷಿ. ಇನ್ನು ನಾನು ಈಗ 52 ವರ್ಷ ನನಗೆ ಇವಾಗ ರನ್ನಿಂಗ್. ಅದು ಏನು ಸರ್ಕಾರ ಈ ಚಾನಲ್ ನೋಡೋದು ಮಾಡಿದ್ರು ಮಾಡ್ಬೋದು, ಹೇಳಕ್ ಬರಂಗಿಲ್ಲ. ನಿಮ್ಮ ಮುಖಾಂತರ ಅದೊಂದು ಏನಾದರೂ ನಮಗೆ ಅನುಕೂಲ ಮಾಡಿಕೊಡ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಅಭಿಷೇಕ್ ಅಂತ. ನಮ್ಮ ತಾತನ ಹೆಸರು ಕಾರ್ಮಂಚಪ್ಪ ಅಂತ. ನಮ್ಮ ಅಪ್ಪನ ಹೆಸರು ಪ್ರಕಾಶ್. ನಮ್ಮ ತಾತನ ಕಲೆ ಉಳ್ಸೋಕ್ಕಾಗಿ ನಾವೆಲ್ಲ ಡೊಳ್ಳಿನ ತರಬೇತಿ ಮತ್ತು ನಾವೆಲ್ಲ ಡೊಳ್ಳಿನ ಪ್ರಾಕ್ಟೀಸ್ ಮಾಡ್ತೀವಿ. ನಾವು ಬೇರೆ ಬೇರೆ ಕಡೆಗೆಲ್ಲ ಪ್ರೋಗ್ರಾಮ್ ಮಾಡೋಕ್ಕೆ ಹೋಗ್ತೀವಿ. ಮತ್ತು ನಮ್ಮ ಸಮ್ಮರ್ ಹಾಲಿಡೇಸಾಗಿ ಬಂದಾಗ ಕೂಡ ಡೊಳ್ಳಿಗೆ ಕಲಿಸ್ತೀವಿ. ನೀವು ಯಾರನ್ನ ಬೇಕಾದರೂ ಬಂದು ಕಲಿಬೋದು. ನಾವು ಚರ್ಮವಾದದಿಂದ 40 ಐಟಮ್ ಮಾಡ್ತಾರೆ. ಮತ್ತು ನಮ್ಮ ಅಜ್ಜಿ ಸುಭದ್ರಮ್ಮ ಅಂತ, ಅವರು ಕಂಬಳಿಯಿಂದ 40 ಐಟಮ್ ಮಾಡ್ತಾರೆ. ಎಲ್ಲ ನಿಮಗೆ ತರಬೇತಿ ಎಲ್ಲ ಕೊಡ್ತೀವಿ. ನಾವು ಹೈದ್ರಾಬಾದು, ಹೊಸಪೇಟೆ ಲೋಕಲೆಲ್ಲ ನಾವು ಪ್ರೋಗ್ರಾಮಿಗೆ ಹೋಗ್ತೀವಿ. ನಾವು ದೊಡ್ಡವರಾದ್ಮೇಲೆ ಕೂಡ ನಾವು ಈ ಕಲೆಯನ್ನು ಉಳಿಸ್ಕೊಂಡು ಬರ್ತೀವಿ. ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಸ್ವಲ್ಪ ನಮ್ಮನ್ನ ಕೊಂಡು ತೆಗೆದು ನೋಡಬೇಕಂತ ಸರ್ಕಾರ ಅವರು ಪ್ರಶಸ್ತಿ, ಗೌರವ ಎಲ್ಲ ಕೊಟ್ಟು ನಮಗೆ ಪುರಸ್ಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ.